ಮಾನವ ವಿಕಾಸದ ಅಧ್ಯಯನವು ಒಂದು ಜಟಿಲ ವಿಷಯವಾಗಿದೆ. ಇದು ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ ಮತ್ತು ತಳಿವಿಜ್ಞಾನಶಾಸ್ತ್ರಗಳನ್ನು ಒಳಗೊಂಡಿದೆ. ಮಾನವ ಪಳೆಯುಳಿಕೆಗಳ ಶೋಧಗಳು, ಶಿಲಾಯುಧಗಳು ಮತ್ತು ಗುಹಾಚಿತ್ರಗಳು ಈ ಅಧ್ಯಯನಕ್ಕೆ ಪುರಾವೆಗಳಾಗುತ್ತವೆ. ದೊರಕಿರುವ ಬಹುತೇಕ ಪಳೆಯುಳಿಕೆಗಳು ಅಳಿದು ಹೋದ ಮಾನವ ಪ್ರಭೇದಗಳಾಗಿವೆ. ಇಂದಿನ ಮಾನವ ಪ್ರಭೇದದ ವಿಕಸನವನ್ನು ಅರಿಯಲು ಅವು ಕೊಂಡಿಗಳಂತೆ ಕೆಲಸ ಮಾಡುತ್ತವೆ. ಸಾಮಾನ್ಯವಾಗಿ ಪಳೆಯುಳಿಕೆಗಳು ಶೋಧವು ಆಕಸ್ಮಿಕವಾಗಿ ನಡೆದವುಗಳಾಗಿವೆ ಮತ್ತು ಇವುಗಳನ್ನು ಆಕರಿಸುವಂತಹ ಪ್ರಕ್ರಿಯೆಯು ಬಹು ಕ್ಲಿಷ್ಟವಾದದ್ದು ಹಾಗೂ ಶ್ರಮದಾಯಕವಾಗಿದೆ. ಇಂತಹ ಪಳೆಯುಳಿಕೆಗಳ ದಿನಾಂಕವನ್ನು ನಿರ್ಧರಿಸಲು ನೇರವಾಗಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದು ಒಂದು ವಿಧಾನವಾಗಿದ್ದರೆ, ಮತ್ತೊಂದು ವಿಧಾನವು ಪಳೆಯುಳಿಕೆಯ ಮೇಲಿನ ಗೋಡು ಮಣ್ಣನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದಾಗಿದೆ. ದಿನ ಕಳೆದಂತೆ ಆಗುತ್ತಿರುವ ವಿಜ್ಞಾನದ ಅಭಿವೃದ್ಧಿ ಹಾಗೂ ದೊರೆಯುವ ಹೊಸ ಮಾಹಿತಿಗಳಿಂದ ಅನೇಕ ಕಗ್ಗಂಟಿನ ಸಮಸ್ಯೆಗಳು ಬಗೆಹರಿಯುತ್ತಿವೆ. ಡಾರ್ವಿನ್ ರಚಿಸಿರುವ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಕೃತಿಯಲ್ಲಿನ ನೈಸರ್ಗಿಕ ಆಯ್ಕೆ ಸಿದ್ಧಾಂತವು ಮಾನವ ವಿಕಾಸದ ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ. ಅಂತೆಯೇ ಅವರು ಸಬಲರು ಬದುಕಿ ಉಳಿಯುವ ಸಿದ್ಧಾಂತವು ಅನೇಕ ಜೀವ ಪ್ರಭೇದಗಳ ವಿಕಾಸ ಮತ್ತು ಅಳುವಿಕೆಯನ್ನು ತಿಳಿಯಲು ಸಹಾಯಕವಾಗಿದೆ. ಮಾನವ ವಿಕಸನವನ್ನು ತಿಳಿಯಲು ಇರುವ ಬಹು ದೊಡ್ಡ ತೊಂದರೆ ಎಂದರೆ ಅದನ್ನು ಅರಿಯಲು ಬೇಕಾಗಿರುವ ಆಧಾರಗಳು ಬಹು ಪ್ರಾಚೀನ ಕಾಲದ್ದಾಗಿದ್ದು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದೆ. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಒಬ್ಬ ಬ್ರಿಟಿಷ್ ನಿಸರ್ಗ ವಿಜ್ಞಾನಿ. ಎಲ್ಲ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದ ವಂಶಾನುಗತವಾಗಿ ಹಾಗೂ ಕಾಲಾನುಕ್ರಮವಾಗಿ ನಡೆದಿದೆ ಎಂದು ಪ್ರತಿಪಾದಿಸಿದನು. ಇವರ ವೈಜ್ಞಾನಿಕ ಸಿದ್ಧಾಂತವು ವಿಕಸನ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆಯು ನೈಸರ್ಗಿಕ ಆಯ್ಕೆಯ ಪರಿಣಾಮವಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಜೀವ ಬದುಕಿ ಉಳಿಯಲು ಸಂಘರ್ಷ ಮಾಡುತ್ತವೆ ಹಾಗೂ ಆ ನಿಟ್ಟಿನಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡುತ್ತವೆ. 1859ರಲ್ಲಿ ಪ್ರಕಟಿಸಿದ ಆನ್ ದಿ ಒರಿಜಿನ್ ಆಫ್ ಸ್ಪೀಸೀಸ್ ಕೃತಿಯಲ್ಲಿ ಪುರಾವೆಗಳೊಂದಿಗೆ ವಿಕಸನ ಸಿದ್ಧಾಂತವನ್ನು ಮಂಡಿಸಿ ಅದು ಪ್ರಚಲಿತದಲ್ಲಿದ್ದ ಪ್ರಭೇದಗಳ ರೂಪ ಬದಲಾವಣೆ ಸಿದ್ಧಾಂತ ತಿರಸ್ಕೃತಗೊಳ್ಳಲು ಕಾರಣರಾದರು. ಹಲೋ ಸ್ನೇಹಿತರೆ, ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನು ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ. ಕಲಿ ಆ್ಯಪ್ ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.